ಸುರ್ಜೇವಾಲಾ ಎಂಟ್ರಿ ಬಳಿಕ ರೆಡ್ಡಿ ರಗಳಿಗೆ ಬ್ರೇಕ್ ಬಿದ್ದಂಗಾಗಿದೆ. ರೆಬೆಲ್ ರೆಡ್ಡಿಯನ್ನ ಸಂಧಾನ ಮಾಡಿದ್ದೇಗೆ ಸುರ್ಜೇವಾಲಾ ಮತ್ತು ರೆಡ್ಡಿ 1-to-1 ಮೀಟಿಂಗ್ ನಲ್ಲಿ ಏನಾಯ್ತು, ಎಕ್ಸಾಕ್ಟ್ಲಿ ಏನ್ ಮಾತಾಡಿದ್ರು, ಏನ್ ನಡೀತು ಅಲ್ಲಿ ನಿನ್ನೆ ನೋಡಿದ್ರೆ ಯಾವುದೇ ಕಾರಣಕ್ಕೂ ಯಾವ ಪೋಸ್ಟು ಬೇಡ ರೀ ನನಗೆ ಅಂತ ಹೇಳಿ ರಾಜೀನಾಮೆ ಕೊಟ್ಟುಬಿಟ್ರು. ಯಾವ ಖಾತೆನೂ ಬೇಡ ನನಗೆ, ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿಲ್ಲ ಅಂತ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬಿಟ್ರು ಅವರು. ಸೊ ಅದಾದ ನಂತರ ಮುಖ್ಯಮಂತ್ರಿಗಳು ಕೂಡ ಮನವೊಲಿಸೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಅದು ಸಾಧ್ಯ ಆಗಲಿಲ್ಲ. ಇವತ್ತು ನೋಡಿದ್ರೆ ಸುರ್ಜೇವಾಲಾ ಅವ್ರ ಜೊತೆಗೆ 1-to-1 ಮೀಟಿಂಗ್ ಆಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಹೊಸ ಆಫರ್ ಕೂಡ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಆಫರ್ಗೆ ರಾಮಲಿಂಗಾರೆಡ್ಡಿ ಕೊಟ್ಟ ಉತ್ತರ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ರೆಬೆಲ್ ರೆಡ್ಡಿಯ ಸಂಧಾನ ಸೀಕ್ರೆಟ್. ಸುರ್ಜೇವಾಲಾ ಎಂಟ್ರಿ ಬಳಿಕ ರೆಡ್ಡಿ ರಗಳಿಗೆ ಬ್ರೇಕ್ ಬಿದ್ದಂಗಾಗಿದೆ. ಈಗ ರೆಬೆಲ್ ರೆಡ್ಡಿಯನ್ನ ಸಂಧಾನ ಮಾಡಿದ್ದೇಗೆ ಹಾಗಾದ್ರೆ ಸುರ್ಜೇವಾಲಾ ಮತ್ತು ರೆಡ್ಡಿ 1-to-1 ಮೀಟಿಂಗ್ ನಲ್ಲಿ ಏನ್ ನಡೀತು? ರಾಮಲಿಂಗಾರೆಡ್ಡಿಗೆ ಹೊಸ ಆಫರ್ ಕೊಟ್ಟಿದ್ದಾರ ಹಾಗಾದ್ರೆ ಸುರ್ಜೇವಾಲಾ ಆಫರ್ಗೆ ರಾಮಲಿಂಗಾರೆಡ್ಡಿ ಕೊಟ್ಟ ಉತ್ತರ ಏನು? ಬೆಂಗಳೂರು ಅಭಿವೃದ್ಧಿ ಖಾತೆ ಬಿಟ್ಟು ಬಿಡಿ, ಬೇರೆ ಕೇಳಿ ಅಂತ ಹೇಳಿ ಸುರ್ಜೇವಾಲಾ ಹೇಳಿದ್ರಂತೆ. ರೆಡ್ಡಿಗೆ ಹೊಸ ಆಫರ್ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ರಾಹುಲ್ ಗಾಂಧಿ ತೀರ್ಮಾನದ ವಿರುದ್ಧ ಹಠ ಹಿಡಿಬೇಡಿ, ನೀವು ಹಿರಿಯ ನಾಯಕರು, ಇಂಥ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ. ರಾಮಲಿಂಗಾರೆಡ್ಡಿಯನ್ನ ಸುರ್ಜೇವಾಲಾ ಸಮಾಧಾನ ಪಡಿಸಿದ್ದಾರೆ. ನಾನು ಸೀನಿಯರ್, ಹೀಗಾಗಿ ನನಗೆ ಬೆಂಗಳೂರು ಕೊಡಿ ಅಂತ ರಾಮಲಿಂಗಾರೆಡ್ಡಿ ಅವರು ಕೇಳಿದ್ದಾರೆ. ವೇಟ್ ಅಂಡ್ ಸಿ ಅಂತ ಹೇಳಿ ಹೋಗಿದ್ದಾರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು. ಬೆಂಗಳೂರು ಬಿಟ್ಟು ಅಥವಾ ಬೆಂಗಳೂರು ಅಭಿವೃದ್ಧಿ ಖಾತೆ ಬಿಟ್ಟು ಬೇರೆ ಕೇಳಿ, ಯಾವ ಖಾತೆ ಬೇಕೋ ಅದನ್ನ ಕೊಡ್ತೀವಿ ಅಂತ ಹೇಳಿ ಸುರ್ಜೇವಾಲಾ ಹೇಳಿದ್ರು ಕೂಡ, ಒಂದು ಆಫರ್ ಕೊಟ್ಟರು ಕೂಡ ಅದನ್ನ ತಿರಸ್ಕರಿಸಿದ್ದಾರೆ ರಾಮಲಿಂಗಾರೆಡ್ಡಿ. ಕೊಡೋದಾದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ, ಇಲ್ಲ ಅಂತ ಅಂದ್ರೆ ಬೇರೆ ಯಾವುದು ಬೇಡ ಅಂತ ಹೇಳಿದ್ದಾರೆ. ಸೊ ಹಾಗಾಗಿನೇ ವೇಟ್ ಮಾಡಿ ಹೇಳ್ತೀವಿ ಅಂತ ಹೇಳಿ ಸುರ್ಜೇವಾಲಾ ಅವರು ಹೇಳಿ ಹೋಗಿದ್ದಾರಂತೆ. ಅದರಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಸುರ್ಜೇವಾಲಾ ಅವರು ಮಾತುಕತೆಯನ್ನು ನಡೆಸಿ ಅದಾದ ನಂತರನೇ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇದೆ. ಇಲ್ಲಿ ಏನು ನಡೀತಾ ಇರೋದು ಅಂತ ಅಂದರೆ, ಈ ಹಿಂದಿನ ಸರ್ಕಾರ ಅಥವಾ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇವರು ಏನು ಕೇಳಿರಲಿಲ್ವಂತೆ ರಾಮಲಿಂಗಾರೆಡ್ಡಿ ಅವರು. ಆಗ ನನ್ನನ್ನು ಕರೆಸ್ಕೊಂಡ್ರು ಸಿದ್ದರಾಮಯ್ಯನವರು, ನೀವು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಜವಾಬ್ದಾರಿ ವಹಿಸ್ಕೊಳ್ಳಿ ಅಂತ ಹೇಳಿದ್ರಂತೆ. ನೋಡಿದ್ರೆ ಆಗ ಡಿ ಕೆ ಶಿವಕುಮಾರ್ ಅದನ್ನು ವಹಿಸ್ಕೊಂಡಿದ್ರು. ಹಾಗಾಗಿ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಹೋಗಿ ಮಾತು ಕೊಟ್ಟು, ನೀವು ನಾನು ಮುಖ್ಯಮಂತ್ರಿ ಆದ ನಂತರ ನೀವೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ತೆಗೆದುಕೊಳ್ಳಿ ಅಂತ ಹೇಳಿದ್ರಂತೆ. ಈಗ ನೋಡಿದ್ರೆ ಕೊಟ್ಟಿಲ್ಲ, ಅದೇ ಅಸಮಾಧಾನಕ್ಕೆ ಕಾರಣ ಆಗಿರೋದು.